Hi students, welcome to the ASMN classes. So ಇವತ್ತಿನ ದಿವಸ ನಾನು PUC ಫಸ್ಟ್ ಸ್ಟೂಡೆಂಟ್ಸ್ ಗೆ ಸೆಟ್ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಯಾರೆಲ್ಲ PUC ಫಸ್ಟ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಈ ಒಂದು ಲಿಂಕ್ ನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಯಾಕಂದ್ರೆ ನಾನು ಈ ಚಾಪ್ಟರ್ದು ಆಲ್ರೆಡಿ 3 ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆ 3 ವಿಡಿಯೋಸ್ಗಳನ್ನು ನೋಡಿದ್ಮೇಲೆ ಇದು ನೆಕ್ಸ್ಟ್ ಕಂಟಿನ್ಯೂಷನ್ ನಾನು ಇವಾಗ ಮಾಡ್ತಾ ಇರೋದು. ಸಬ್ಸೆಟ್ಗಿಂತಲೂ ಮುಂಚೆ ಏನೆಲ್ಲ ಬರ್ತಾ ಇಲ್ಲ ಅದೆಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಸೊ ಇವತ್ತಿನ ದಿವಸ ನಾನು ಸಬ್ಸೆಟ್ ಇಂದನೇ ಸ್ಟಾರ್ಟ್ ಮಾಡ್ತಾ ಇರೋದು ಸ್ಟೂಡೆಂಟ್ಸ್. ಓಕೆ, ಸೊ ಮೊದಲಿನ ವೀಡಿಯೋಸ್ಗಳು ನೀವು ಇನ್ನೂ ನೋಡಿಲ್ಲ ಅಂದರೆ ಮೇಲೆ ಕಾಣ್ತಾ ಇರೋಂಥ ಐ ಬಟನ್ನ ಕ್ಲಿಕ್ ಮಾಡಿ, ಇಲ್ಲಾಂದರೆ ಪ್ಲೇಲಿಸ್ಟಲ್ಲಿ ಹೋಗಿ PUC ಫಸ್ಟ್ ಸೆಟ್ ಚಾಪ್ಟರ್ದು ಒಂದು ಪ್ಲೇಲಿಸ್ಟೇ ಮಾಡಿದ್ದೀನಿ. ಅದರಲ್ಲಿ ಆ 3 ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಮೊದಲೇದಾಗಿ ನಾನು ಡಿಸ್ಕಷನ್ ಮಾಡ್ತಾ ಇರೋದು ಇವಾಗ ಸಬ್ಸೆಟ್ಸ್ ಬಗ್ಗೆ. ಸಬ್ಸೆಟ್ ಅಂದರೆ ಏನು ಅದನ್ನು ಹೇಳ್ತಾ ಇದ್ದೀನಿ. ಸೊ ಡೆಫಿನೇಷನ್ ನೋಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಸ್ಟೂಡೆಂಟ್ಸ್, ಆಗ ನಿಮಗೆ ಅರ್ಥ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ಒಂದು ಸೆಟ್ ಇದೆ ಅಂತ ಅಂದ್ಕೊಳ್ಳಿ. ಎ ಸೆಟ್ಟಲ್ಲಿ 1 2 3 3 ಎಲಿಮೆಂಟ್ಸ್ಗಳು ಕೊಟ್ಟಿದ್ದಾರೆ. ಅಗೇನ್ ಸೆಟ್ ಬಿ ಅಲ್ಲಿನೂ ಕೆಲವೊಂದಿಷ್ಟು ಎಲಿಮೆಂಟ್ಸ್ಗಳು ಕೊಟ್ಟಿದ್ದಾರೆ, 1 2 3 4 5 ಅಂತ ಹೇಳಿ. ಓಕೆ, ಸೊ ಇವಾಗ ನಾನು ಬರಿಬೋದಾ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳಿ? ಎಸ್ ಫ್ರೆಂಡ್ಸ್, ಇದು ಸಬ್ಸೆಟ್ದು ಸಿಂಬಾಲ್. ಎ ಈಸ್ ಅ ಸಬ್ಸೆಟ್ ಆಫ್ ಅ ಬಿ ಅಂತಂದರೆ ಎ ಅಲ್ಲಿ ಇರುವಂಥ ಪ್ರತಿಯೊಂದು ಎಲಿಮೆಂಟ್ಸು ಬಿ ಅಲ್ಲಿ ಇರಬೇಕು ಅಂತ ಅರ್ಥ. ಇವಾಗ ನೋಡಿ, ಎ ಅಲ್ಲಿ 1 ಇದೆ, ಸೊ ಬಿ ಅಲ್ಲಿ ಕೂಡ 1 ಇದೆ. 2 ಅಗೇನ್ 2 ಇದೆ. 3 ಇದೆ. ಅಂದರೆ ಎಲಿಮೆಂಟ್ಸು ಎ ಅಲ್ಲಿ ಏನೆಲ್ಲ ಇದೆಯಲ್ಲ ಅವೆಲ್ಲ ಎಲಿಮೆಂಟ್ಸು ಬಿ ಅಲ್ಲಿ ಇರಬೇಕು. ಎಕ್ಸ್ಟ್ರಾ ಇದ್ರೂ ನಡೆಯುತ್ತೆ ಬಿ ಅಲ್ಲಿ, ಬಟ್ ಇದರಲ್ಲಿ ಎ ಅಲ್ಲಿರುವಂಥ ಪೂರ ಎಲಿಮೆಂಟ್ಸು ಬಿ ಅಲ್ಲಿ ಇದ್ರೆ ಆಗ ಮಾತ್ರ ನಾವು ಸಬ್ಸೆಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಬೈ ಚಾನ್ಸ್ ಇದರಲ್ಲಿ ಇವಾಗ ನೋಡಿ, ಸಪೋಸ್ ಸೆಟ್ ಎನ ನಾನು A' ಅಂತ ತಗೋತಾ ಇದ್ದೀನಿ ನೋಡಿ, 1 2 6 ಅಂತ ತಗೊಂಡೆ ಅಂತ ಅನ್ಕೊಳ್ಳಿ. ಇವಾಗ ನೋಡಿ, A' ಇಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತೀರಾ. ಯಾಕೆ ಅಂತಂದ್ರೆ A' ಅಲ್ಲಿ ಏನು ಬಂದಿದೆ? 6 ಬಂದಿದೆ ಸ್ಟೂಡೆಂಟ್ಸ್. ಇದರಲ್ಲಿ 6 ಇಲ್ಲೇ ಇಲ್ಲ ಬಿ ಅಲ್ಲಿ. ಸೊ ಆಗ A' ಇಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ ಅಂತ ಕರಿಬೇಕಾಗತ್ತೆ. ಸಬ್ಸೆಟ್ ಆಗಬೇಕಂದ್ರೆ ಪ್ರತಿಯೊಂದು ಫಸ್ಟ್ ಸೈಡ್ ಏನಿದೆ ನೋಡಿ, ಲೆಫ್ಟ್ ಸೈಡಲ್ಲಿ, ಅದು ಇಂಪಾರ್ಟೆಂಟ್ ಆಗಿದೆ. ಇದನ್ನೇ ಕ್ವಶನ್ ರಿವರ್ಸ್ ಆಗಿ ಬರ್ದೆ ಅಂದ್ಕೊಳ್ಳಿ, ಬಿ ಈಸ್ ಅ ಸಬ್ಸೆಟ್ ಆಫ್ ಎ. ಇದು ಆಗೋದಿಲ್ಲ. ಯಾಕೆ ಅಂತಂದ್ರೆ ಬಿ ಇವಾಗ ಫಸ್ಟ್ ಸೆಟ್ಟಲ್ಲಿ ಬಂತು. ಬಿ ಅಲ್ಲಿ ಏನೇನಿದೆ ನೋಡಿ, ಬಿ ಅಲ್ಲಿರೋದು 1 2 3 4 5 ಅಂತ ತೊಗೊಂಡಿದ್ದೀನಿ. ಅಗೇನ್ ಇದನ್ನು ನಾಟ್ ಅ ಸಬ್ಸೆಟ್ ಅಂತ ಕೊಡ್ತಾ ಇದ್ದೀನಿ. ಯಾಕಂದರೆ ಎ ಅಲ್ಲಿ ಬರೀ ಜಸ್ಟ್ 1 2 3 ಇದೆ. ಈ 3 ಎಲಿಮೆಂಟ್ಸ್ಗಳು ಮಾತ್ರ ಇದೆ, 4 ಇಲ್ಲ. ಓಕೆ, ಇವಾಗ ರಿವರ್ಸ್ ತೊಗೊಂಡಾಗ ರಾಂಗ್ ಆಗುತ್ತೆ, ಡೈರೆಕ್ಟ್ ಆಗಿ ತೊಗೊಂಡ್ರೆ ಇದು ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಅಂದರೆ ಸಬ್ಸೆಟ್ ಆಗಬೇಕಂದ್ರೆ ಎ ಅಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ ಎಷ್ಟಿದೆ ಅಷ್ಟು ಎಲಿಮೆಂಟು ಬಿ ಅಲ್ಲಿ ಪ್ರೆಸೆಂಟ್ ಇರಬೇಕು. ಅದೇ ಹೇಳುತ್ತೆ ಡೆಫಿನೇಷನ್. ನೋಡಿ, ಡೆಫಿನೇಷನ್ ಏನು ಹೇಳುತ್ತೆ ಸಬ್ಸೆಟ್ ಅಂದರೆ, ಸೆಟ್ ಎ ಈಸ್ ಸೇಡ್ ಟು ಬಿ ಎ ಸಬ್ಸೆಟ್ ಆಫ್ ಅ ಬಿ ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಆಲ್ಸೋ ಆನ್ ಎಲಿಮೆಂಟ್ ಆಫ್ ಅ ಬಿ. ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಆಲ್ಸೋ ಆನ್ ಎಲಿಮೆಂಟ್ ಆಫ್ ಅ ಬಿ. ಇವಾಗ ನೋಡಿ, 1 ಈಸ್ ಬಿಲಾಂಗ್ಸ್ ಟು ಎ ಅಂತ ಕೊಟ್ಟರೆ 1 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಬಿ ಅಂತ ಬರೀತೀರಲ್ವಾ? ಎಸ್. ಅಗೇನ್ ಅದೇ ತರನಾಗಿ 2 ಕೂಡ 3 ಕೂಡ ಇಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು ಬಿ ಅಲ್ಲಿನೂ ಅದು ಎಲಿಮೆಂಟ್ ಆಗಿರಬೇಕು. ಆಗ ಮಾತ್ರ ನಾವು ಎ ಇಸ್ ಅ ಸಬ್ಸೆಟ್ ಆಫ್ ಅ ಬಿ ಅಂತ ಹೇಳ್ತೀವಿ. ಇವಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ನಾನು ನಿಮ್ಗೆ ಕೇಳ್ತಾ ಇದ್ದು, ಇವಾಗ ನಾನು ಸೆಟ್ ಎನ ಈ ಥರ ತೊಗೊಂಡೆ ಅಂತ ಅನ್ಕೊಳ್ತೀನಿ, 1 2 3 4 5 ಅಂತ ಹೇಳಿ. ಇವಾಗ ನೋಡಿ, ಎ ಈಸ್ ಅ ಸಬ್ಸೆಟ್ ಆಫ್, ಇದಕ್ಕೆ A2 ಅಂತ ಕೊಡೋಣ, ಹೊಸ ಎಕ್ಸಾಂಪಲ್ ಇದೆ. A2 ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಕೊಡ್ಬೋದಾ? ಎಸ್, ಕೊಡ್ಬೋದು. ಯಾಕಂದ್ರೆ ನೋಡಿ, ಇಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಇದರಲ್ಲಿದೆ, 1 2 3 4 5. ಅಂದರೆ ಇದ್ರ ಮೀನಿಂಗ್ ಏನಂದಾಗ ಸ್ಟೂಡೆಂಟ್ಸ್, ಇವಾಗ A2 ಈಸ್ ಈಕ್ವಲ್ಸ್ ಟು ಬಿ ಅಂತಲೂ ಬರೀಬೋದಲ್ವ ನಾನು? ಯಾಕಂದರೆ 2 ಈಕ್ವಲ್ ಸೆಟ್ ಇದೆ. ಅಂದರೆ ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಇರುತ್ತೆ ಸ್ಟೂಡೆಂಟ್ಸ್. ಪ್ರತಿಯೊಂದು ಸೆಟ್ನ ನಾವು ತೊಗೊಂಡ್ರೆ ಅದು ಅದ್ರ ಜೊತೆನೇ ಸಬ್ಸೆಟ್ ಆಗುತ್ತೆ. ಇಲ್ಲಿ ನೋಡಿ, ಎ ಇದೆ, ಎಗೆ ಸಬ್ಸೆಟ್ ಆಗುತ್ತೆ. ಅಗೇನ್ ಇಲ್ಲಿ ಬಿ ಇದೆ, ಬಿಗೆ ಸಬ್ಸೆಟ್ ಆಗುತ್ತೆ. ಇಲ್ಲಿ A' ಒಂದು ಎಕ್ಸಾಂಪಲ್ ತೊಗೊಂಡೆ ನಾನು, A' ಇಸ್ ಅ ಸಬ್ಸೆಟ್ ಆಫ್ A' ಆಗುತ್ತೆ. ಅಂದರೆ ಎವ್ರಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಅಂದರೆ ಇವಾಗ ನಾನು ಓರಲ್ಲಿ ನಾವು ತಿಳ್ಕೊಬೇಕಂತಂದರೆ ಏನಪ್ಪ ಅಂದರೆ, ಇವಾಗ ಒಂದು ಸಬ್ಸೆಟ್ ಆಗಬೇಕಂದ್ರೆ ಫಸ್ಟ್ ನೀವು ಇಲ್ಲಿ ಏನು ತೊಗೊತಾ ಇದ್ರಲ್ಲ, ಇದು ಇಂಪಾರ್ಟೆಂಟ್. ಲೆಫ್ಟ್ ಸೈಡಲ್ಲಿ ಇದು ಸಬ್ಸೆಟ್ ಆಫ್ ಯಾವುದೇ ಒಂದು ಸೆಟ್ಟಿಗೆ ಸಬ್ಸೆಟ್ ಆಗಬೇಕಾಗಿತ್ತಂದರೆ ಇದರಲ್ಲಿರುವಂಥ ಎಲ್ಲ ಎಲಿಮೆಂಟ್ ಈ ಬಿ ಸೆಟ್ಟಲ್ಲಿ ಕಾಣಿಸ್ತಾ ಇರಬೇಕು. ಅದನ್ನೇ ನಾನು ಈ ಥರನೂ ಬರೀತೀನಿ. ಅಂದರೆ ಈಕ್ವಲ್ ಇದ್ರೂ ಕೂಡ ಸಬ್ಸೆಟ್ ಅಂತಲೇ ಕರಿತೀವಿ. ಓಕೆ, ಸೊ ಇವಾಗ ಇಲ್ಲಿ ನೀವು ABC ಅಂತ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಇಲ್ಲಿ ನೀವು ಏನಿರಬೇಕು, ABC ಅಂತೂ ಇರಲೇಬೇಕು. ಹಾಂ, ಪ್ಲೇಸಸ್ ಎಲ್ಲಾದರೂ ಇದ್ರೂ ನಡೆಯುತ್ತೆ ಫ್ರೆಂಡ್ಸ್, ಪ್ಲೇಸ್ ಇಂಪಾರ್ಟೆಂಟ್ ಏನಿಲ್ಲ. ಓಕೆ, ಸೊ ನಿಮಗೆ ಬೇಕಾಗಿರೋದೇನು, ABC ಇಲ್ಲಿ ಇದೆ ಸೆಟ್ ಎ ಅಲ್ಲಿ, ಬಿ ಅಲ್ಲಿ ಎ ಇದೆ, ಬಿ ಇದೆ, ಸಿ ಇಲ್ಲಿದೆ, ಇರಲಿ, ಎಕ್ಸ್ಟ್ರಾ ನಂಬರ್ಸ್ಗಳಿದೆ, ಇರಲಿ, ನಾವು ಇದಕ್ಕೆ ಸಬ್ಸೆಟ್ ಅಂತ ಕರಿಬಹುದು. ಓಕೆ, ಸೊ ಇದು ಮೇನ್ ಇಂಪಾರ್ಟೆಂಟ್ ಆಗಿರುವಂಥ ಈ ರಿಸಲ್ಟ್ಸ್ಗಳು ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಸಬ್ಸೆಟ್ಟಲ್ಲೇ ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ ಪ್ರಾಪರ್ ಸಬ್ಸೆಟ್ ಅಂತ ಹೇಳಿ. ಪ್ರಾಪರ್ ಸಬ್ಸೆಟ್ ಅಂತಂದರೆ ಇಲ್ಲಿ ನೋಡಿ, 2 ಸೆಟ್ಗಳನ್ನ ತಗೋಬೇಕು. ಎ ಈಸ್ ಅ ಸಬ್ಸೆಟ್ ಆಫ್ ಅ ಬಿ ಇರಬೇಕು, ಬಟ್ ಎ ಈಸ್ ನಾಟ್ ಈಕ್ವಲ್ಸ್ ಟು ಬಿ ಅಂತ ಹೇಳ್ತಾರೆ. ಸೊ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಸೆಟ್ ಎ ಅಂತ ತಗೋತೀನಿ, ಇಲ್ಲಿ 1 2 3 ಅಂತ ತಗೊಂಡಿದ್ದೀನಿ. ಅಗೇನ್ ಬಿ ಸೆಟ್ ಏನು ತಗೋತಾ ಇದ್ದೀನಪ್ಪ ಅಂದರೆ 1 2 3
4 5 ಏನಾದ್ರೂ ತಗೊಳ್ಳಿ, ಇದಕ್ಕಿಂತಲೇ ದೊಡ್ಡ ಸೆಟ್ನೇ ತಗೊಳ್ಬೇಕು. ಓಕೆ, ಸೇಮ್ ಈಕ್ವಲ್ ಸೆಟ್ನ ತಗೊಳ್ಳಿಕ್ಕೆ ಬರೋದಿಲ್ಲ ಸ್ಟೂಡೆಂಟ್ಸ್. ಇವಾಗ ನಾವು ಹೇಳ್ಬೋದು ಎ ಇಸ್ ಅ ಸಬ್ಸೆಟ್ ಆಫ್ ಅ ಬಿ ಅಂತ ಕರಿಬಹುದು. ಓಕೆ, ನೀವು ಬೈ ಚಾನ್ಸ್ ಎ ಸೆಟ್ನ ಏನಾದರೂ 1 2 3 4 5 ಅಂತ ತಗೊಂಡ್ರೆ ಆಗೇನಾಗ್ಬಿಡುತ್ತೆ, ಇದು ಸಬ್ಸೆಟ್ ಆಗುತ್ತೆ. ಎ ಇಸ್ ಕೊಟ್ಟಿರುವಂತ ಸೆಟ್ ಏನಿದೆ ಸಬ್ಸೆಟ್ ಆಗುತ್ತೆ, ಬಟ್ ಪ್ರಾಪರ್ ಸಬ್ಸೆಟ್ ಆಗಲ್ಲ. ಯಾಕೆಂದ್ರೆ ಪ್ರಾಪರ್ ಸಬ್ಸೆಟ್ ಕಂಡೀಷನ್ ಏನಿದೆ, ಎ ಈಸ್ ನಾಟ್ ಈಕ್ವಲ್ಸ್ ಟು ಬಿ, ಈಕ್ವಲ್ ಇರುವಂತ ಸೆಟ್ಗಳನ್ನ ತಗೊಳ್ಳೋ ಹಾಗಿಲ್ಲ. ಓಕೆ, ಸೊ ಹಾಗಾಗಿ ಇದು ಒಂದು ಎಕ್ಸಾಂಪಲ್ ಬಿಟ್ಟು ನೀವು ಬೇರೆ ಯಾವ್ದು ಬೇಕಾದ ಎಕ್ಸಾಂಪಲ್ಸ್ನ ನೀವು ತಗೊಳ್ಬಹುದು. ಅಂದ್ರೆ ಇವಾಗ ನೋಡಿ 1 2 3 ತಗೊಂಡೆ, ನಾನು ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಇದು ಎ ಸೆಟ್ನೇ ತಗೋತಾ ಇದ್ದೀನಿ ನೋಡಿ, ಇದನ್ನ A2 ಅಂತ ಕೊಡ್ತಾ ಇದ್ದೀನಿ, 1 2 ಅಂತ ಬರಿಬಹುದು. ಅಗೇನ್ A3 ಎಕ್ಸಾಂಪಲ್ 1 2 3 4 ಅಂತ ತಗೊಳ್ಬಹುದು, ಅಥವಾ A4 ಎಕ್ಸಾಂಪಲ್ 1 2 1 2 3 ಅಗೇನ್ 5. ಈ ತರ ಎಕ್ಸಾಂಪಲ್ ಬೇಕಾಗ್ತದೆ. 1 2 ಅಂತ ತಗೊಳ್ಳಿ. ಇವೆಲ್ಲ ಏನಾಗಿದೆ, ಈಕ್ವಲ್ ಅಂತೂ ಇಲ್ಲ ಬಿ ಸೆಟ್ಗೆ, ಅವಾಗ ನಾವೇನು ಹೇಳ್ಬೋದು, ಇವೆಲ್ಲನೂ ಪ್ರಾಪರ್ ಸಬ್ಸೆಟ್ಗಳಾಗಿದೆ. ಬಟ್ ನೀವೇನಾದ್ರೂ ಬೈ ಚಾನ್ಸ್ ಈಕ್ವಲ್ ಸೆಟ್ ತಗೊಂಡ್ಬಿಟ್ರಿ, ಸೇಮ್ ಇದರಲ್ಲಿ ಏನಿದೆ ಅವೇ ಎಲಿಮೆಂಟ್ನ ತಗೊಂಡ್ಬಿಟ್ರಿ ಅಂದ್ರೆ ಆಗೇನಾಗುತ್ತೆ, ಅದು ಪ್ರಾಪರ್ ಸಬ್ಸೆಟ್ ಆಗಲ್ಲ. ಪ್ರಾಪರ್ ಸಬ್ಸೆಟ್ ಆಗ್ಬೇಕಂದ್ರೆ ಇದಕ್ಕಿಂತಲೂ ಕಡಿಮೆ ಎಲಿಮೆಂಟ್ಸ್ಗಳಿರಬೇಕು. ರೈಟ್ ಸೈಡ್ ಏನಿದೆಲ್ಲ ಅದಕ್ಕಿಂತಲೂ ಕಡಿಮೆ ಎಲಿಮೆಂಟ್ಸ್ ಇರಬೇಕು, ಹಾಗೆ ಮಾತ್ರ ನಾವು ಪ್ರಾಪರ್ ಸಬ್ಸೆಟ್ ಅಂತ ಹೇಳ್ತೀವಿ. ಓಕೆ, ಮೇನ್ ರೀಸನ್ ಇದು ಅರ್ಥ ಮಾಡ್ಕೊಳ್ಳಿ. ಎ ಇಸ್ ನಾಟ್ ಈಕ್ವಲ್ಸ್ ಟು ಬಿ, ಈಕ್ವಲ್ ಸೆಟ್ ತಗೊಂಡ್ಬಿಡ. ಇವಾಗಲೇ ಹಿಂದಿನ ಎಕ್ಸಾಂಪಲ್ ಅಲ್ಲಿ ಹೇಳಿದೆ ಸಬ್ಸೆಟ್ ಹೇಳ್ಬೇಕಾದ್ರೆ ಏನಂತ, ಎವ್ರಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತ ಹೇಳಿ. ಓಕೆ, ಸೊ ಅಂತಂದ್ರೆ ಆಗೇನಾಗುತ್ತೆ, ಸಬ್ಸೆಟ್ ಆಗುತ್ತೆ ಬಟ್ ಪ್ರಾಪರ್ ಸಬ್ಸೆಟ್ ಆಗಲ್ಲ. ಓಕೆ, ಇವಾಗ ನೋಡಿ ಇದಕ್ಕೆ ನಾವೇನಂತ ಕರಿತೀವಿ, ಇವಾಗ ಇದಕ್ಕೆ ನಾವು ಹೇಳಿದ ಇವಾಗ ಪ್ರಾಪರ್ ಸಬ್ಸೆಟ್ ಯಾಕೋದು, ಇದ್ರ ಎಕ್ಸಾಂಪಲ್ ನ ನಾನು ಕನ್ಸಿಡರ್ ಮಾಡಿದೆ A1 ಅಂತ. ಇಲ್ಲಿ ಬರೀಬಹುದು ನಾವು A1 ಈಸ್ ಅ ಸಬ್ಸೆಟ್ ಆಫ್ ಬಿ, ಅಥವಾ A1 ಈಸ್ ಅ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಅಂತ. ಓಕೆ, ಈ ಕಡೆ ಬಿ ಇದೆಯಲ್ಲ, ಬಿಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಸೂಪರ್ ಸೆಟ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಬಿಗೆ ಏನಂತ ಕರಿತೀವಿ, ಸೂಪರ್ ಸೆಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್, ಇದು ಒಂದು ಕಾನ್ಸೆಪ್ಟ್ ಇಲ್ಲಿದೆ ನೋಡಿ. ಬಿಗೆ ನಾವು ಕರೆಯೋದು ಸೂಪರ್ ಸೆಟ್ ಅಂತ ಹೇಳಿ. ಇನ್ನು ಸಿಂಗಲ್ ಟೋನ್ ಸೆಟ್ ಅಂತ ಬರುತ್ತೆ ಸ್ಟೂಡೆಂಟ್. ಸಿಂಗಲ್ ಟೋನ್ ಸೆಟ್ ಅಂದ್ರೆ ಹೆಸರಲ್ಲಿ ಇದೆ ಸಿಂಗಲ್ ಇರಬೇಕು. ಇವಾಗ ಒಂದು ಏನಾದ್ರೂ ಎಲಿಮೆಂಟ್ ತಗೊಂಡ್ರಿ ಅಂತ ಅನ್ಕೊಳ್ಳಿ, ಇದರಲ್ಲಿ ನಾನು 2 ಅಂತ ಬರೆದೆ, ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಸಿಂಗಲ್ ಟೋನ್ ಸೆಟ್. ಒಂದೇ ಒಂದು ಎಲಿಮೆಂಟ್ ಇದ್ರೆ ಅದಕ್ಕೆ ನಾವು ಸಿಂಗಲ್ ಟೋನ್ ಸೆಟ್ ಅಂತ ಕರಿತೀವಿ. ಸೊ ಇದು ಕೂಡ ಸಬ್ಸೆಟ್ ಆಗಿದೆ ಬಿದು. ಓಕೆ, ಸಿಂಗಲ್ ಟೋನ್ ಅಂದ್ರೆ ಒಂದೇ ಎಲಿಮೆಂಟ್, ಅದು ಏನೇ ಇರಲಿ ಒಳ್ಳೆದೇ ಎಲಿಮೆಂಟ್ ಕಂಟೆಂಟ್ ಆಗಿತ್ತು ಅಂದ್ರೆ ಅದಕ್ಕೆ ಮಾತ್ರ ಸಿಂಗಲ್ ಟೋನ್ ಅಂತ ಕರಿತೀವಿ. ಇದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಇಲ್ಲಿ ಡಿಸ್ಕಷನ್ ಮಾಡಬೇಕಾಗಿರೋದು. ಸೊ ನೀವು ಆಲ್ರೆಡಿ ಸ್ಟಡಿ ಮಾಡಿದ್ರೆ ಎಂಟಿ ಸೆಟ್ ಅಂತ. ಎಂಟಿ ಸೆಟ್ ಅಲ್ಲಿ ಏನಿರುತ್ತೆ, ಯಾವುದೇ ಎಲಿಮೆಂಟ್ ಇರಲ್ಲ, ಇಲ್ಲಿ ಒಂದೇ ಒಂದು ಎಲಿಮೆಂಟ್ ಇದ್ರೆ ಅದಕ್ಕೆ ನಾವು ಸಿಂಗಲ್ ಟೋನ್ ಸೆಟ್ ಅಂತ ಕರಿತೀವಿ. ಈಗ ಎಂಟಿ ಸೆಟ್ ಅಂದ್ರೆ ಅದರಲ್ಲಿ ಏನೂ ಇರೋದಿಲ್ಲ. ಓಕೆ, ಸೊ ಇದು ಕೂಡ ಸಬ್ಸೆಟ್ ಆಗಿದೆ. ಎ ತಗೊಳ್ಳಿ, ಬಿ ತಗೊಳ್ಳಿ, ಸಿ ತಗೊಳ್ಳಿ, ಯಾವ್ದು ಬೇಕಾ ಸೆಟ್ ತಗೊಳ್ಳಿ, ಅದಕ್ಕೆ ಇದು ಸಬ್ಸೆಟ್ ಆಗುತ್ತೆ. ಹೇಗೆ ಸರ್, ನೀವು ಇವಾಗಲೇ ಹೇಳಿದ್ರಿ ಸಬ್ಸೆಟ್ ಆಗ್ಬೇಕಂದ್ರೆ ಮೊದಲು ಇಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ಗಳು ಇಲ್ಲಿರ್ಬೇಕು. ಅಂದ್ರೆ ಎ ಅಲ್ಲಿರುವಂತ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಬಿ ಅಲ್ಲಿ ಇದ್ರೆ ಆಗ ನಾವು ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಕರಿತೀವಿ. ಇವಾಗ ಎಂಟಿ ಸೆಟ್ ಇದೆ, ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎ. ಹೇಗಾಗುತ್ತೆ, ಇದರಲ್ಲಿ ಎಲಿಮೆಂಟ್ಗಳೇ ಇಲ್ಲ ಸ್ಟೂಡೆಂಟ್ಸ್. ನಾವು ಇಲ್ಲಿ ಏನ್ ಚೆಕ್ ಮಾಡಬೇಕು, ಅದು ಆಬ್ವಿಯಸ್ಲಿ ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ಅರ್ಥ ಆಗುತ್ತಲ್ವಾ. ಹಾಗಾಗಿ ಎಂಟಿ ಸೆಟ್ ಅನ್ನೋದು ಯಾವ್ದು ಬೇಕಾದ ಸೆಟ್ ತಗೊಳ್ಳಿ ಅದ್ರ ಜೊತೆ ಏನಾಗಿರುತ್ತೆ, ಸಬ್ಸೆಟ್ ಆಗಿರುತ್ತೆ. ಇದು MCQ ಗೆ ಬಹಳ ಇಂಪಾರ್ಟೆಂಟು. ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಕ್ಲಿಯರ್ ಆಯ್ತಲ್ವಾ? ಇವಾಗ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ಡಿಸ್ಕಷನ್ ಮಾಡೋಣ ಬನ್ನಿ. ಸೊ ನೋಡಿ, ಮೊದಲೇದಾಗಿ ಇಲ್ಲೊಂದು ಎಕ್ಸಾಂಪಲ್ ನಾನು ತೊಗೊಂಡಿದ್ದೀನಿ. ಕನ್ಸಿಡರ್ ದ ಎಂಟಿ ಸೆಟ್ ಇದೆ ನೋಡಿ, ಇಲ್ಲಿ ಎ ಇದೆ, ಬಿ ಇದೆ, ಸಿ ಇದೆ. ಸೊ ಇದು ಚೆಕ್ ಮಾಡ್ಬೇಕು ನಾವು. ಇಲ್ಲಿ ಸಿಂಬಲ್ ಯೂಸ್ ಮಾಡಬೇಕಾಗಿರುವಂಥದ್ದು ಸಬ್ಸೆಟ್ ಆಗುತ್ತಾ ಅಥವಾ ನಾಟ್ ಅ ಸಬ್ಸೆಟ್ ಅಂತ. ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಅ ಬಿ. ಇವಾಗಲೇ ಹೇಳಿದೆ ನಾನು, ಪ್ರತಿಯೊಂದು ಸೆಟ್ ಜೊತೆ ಸಬ್ಸೆಟ್ ಆಗಿ ಆಗುತ್ತೆ. ಇದನ್ನು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಇದಕ್ಕೆ ಸಬ್ಸೆಟ್ ಅಂತ ಕೊಡಿ. ಅಗೇನ್ ಸೆಕೆಂಡ್ ಒನ್ ಎ ಡ್ಯಾಶ್ ಬಿ ಅಂತ ಇದೆ. ಎ ನಲ್ಲಿ 1 2 3 1 3 ಇದೆ, ಬಿ ಅಲ್ಲಿ 3 ಇಲ್ಲ. ಸೊ ಹಾಗಾಗಿ ಎ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಅ ಬಿ. ರೀಸನ್ಗೆ ಏನಂತ ಬರೀಬೇಕು, 3 ಈಸ್ ಬಿಲಾಂಗ್ಸ್ ಟು ಎ ಇದೆ ಸ್ಟೂಡೆಂಟ್ಸ್, ಬಟ್ 3 ಈಸ್ ನಾಟ್ ಬಿಲಾಂಗ್ಸ್ ಟು ಬಿ. ಹಾಗಾಗಿ ಎ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ. ಎಲ್ಲ ಎಲಿಮೆಂಟ್ಸ್ ಇರ್ಬೇಕಲ್ವಾ, ಬಿ ಅಲ್ಲಿ ಇಲ್ಲ. ಅಗೇನ್ ಎ ಇಸ್ ಅ ಸಬ್ಸೆಟ್ ಆಫ್ ಸಿ ಆಗತ್ತಾ, ಇಲ್ಲಿ ನೋಡಿ 1 3 ಇದೆ, ಇಲ್ಲಿನೂ 1 3 ಇದೆ. ಎಸ್, ಇದಕ್ಕೆ ನಾವು ಸಬ್ಸೆಟ್ ಅಂತ ಬರಿಬಹುದು. ಇನ್ನು ಲಾಸ್ಟ್ ಅಲ್ಲಿ ಬಿ ಇಸ್ ಅ ಸಬ್ಸೆಟ್ ಆಫ್ ಸಿ. 1 5 9 ಇದೆ, 1 ಇದೆ, 5 ಇದೆ, 9 ಇದೆ. ಎಸ್, ಇದಕ್ಕೂ ನಾವು ಸಬ್ಸೆಟ್ ಅಂತ ಬರಿಬಹುದು. ಓಕೆ, ಇಷ್ಟೇ ಇರೋದು ನೋಡಿ, ಸಿಂಪಲ್. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್ ನೋಡಿ, ರಿಯಲ್ ನಂಬರ್ದು ಸಬ್ಸೆಟ್ಗಳನ್ನ ನಾವು ಚೆಕ್ ಮಾಡ್ತಾ ಹೋದ್ರೆ, ಇವಾಗ ನೋಡಿ ನ್ಯಾಚುರಲ್ ನಂಬರ್ ಇದೆ ಸ್ಟೂಡೆಂಟ್ಸ್. ನ್ಯಾಚುರಲ್ ನಂಬರು ಯಾವುದಕ್ಕೆ ಸಬ್ಸೆಟ್ ಆಗುತ್ತೆ ಅಂದ್ರೆ ಇಂಟೀಜರ್ಗೆ ಸಬ್ಸೆಟ್ ಅಂತ ತಗೊಳ್ಬೋದಾ. ನ್ಯಾಚುರಲ್ ನಂಬರ್ ಅಲ್ಲಿ ಯಾವೆಲ್ಲ ಎಲಿಮೆಂಟ್ ಬರುತ್ತೆ, ಇವೆಲ್ಲನೂ ಇನ್ಫೈನೈಟ್ ಸೆಟ್ಗಳಿದೆ. ಓಕೆ, ಸೊ ಇವಾಗ ನಾನು 1 2 3 ಅಂತ ಸೋ ಆನ್ ಅಪ್ ಟು ಬರುತ್ತೆ. ಇದು ನ್ಯಾಚುರಲ್ ನಂಬರ್ದು. ಇದು ಇಂಟೀಜರ್ ಅಲ್ಲಿ ಏನಿರುತ್ತೆ ನೋಡಿ, ಅಲ್ಲಿ ನೆಗೆಟಿವ್ ನಂಬರ್ಸ್ಗಳನ್ನು ಇರುತ್ತೆ, -1 -2 ಸೋ ಆನ್ ಅಪ್ ಟು -ಇನ್ಫಿನಿಟಿ. ಅಗೇನ್ ಪಾಸಿಟಿವ್ ನಂಬರ್ಸ್ಗಳು ಇರುತ್ತೆ, 1 2 3 ಸೋ ಆನ್ ಅಪ್ ಟು ಪಾಸಿಟಿವ್ ಇನ್ಫಿನಿಟಿ. ಇದರಲ್ಲಿ ನಮ್ಗೆ ಬೇಕಾಗಿರೋದೇನು, ಓನ್ಲಿ 1 ರಿಂದ ಹಿಡಿದು ಇನ್ಫಿನಿಟಿ ವರೆಗೆ ಇರೋದೆ, ಅದು ಇಲ್ಲಿ ಇದ್ದೇ ಇದೆ ಇಂಟೀಜರ್ ಅಲ್ಲಿ. ಸೊ ಹಾಗಾಗಿ ಇದು ಸಬ್ಸೆಟ್ ಆಗೇ ಆಗುತ್ತೆ. ಎಸ್,
ಅಗೇನ್ ಝೆಡ್ ಅನ್ನೋದು ನೋಡಿ, ಝೆಡ್ ಅನ್ನೋದನ್ನ ನಾವು ಸಬ್ಸೆಟ್ ಆಗಿ ತಗೊಳ್ಬಹುದು ರ್ಯಾಷನಲ್ ನಂಬರ್. ಕ್ಯೂಗೆ ರ್ಯಾಷನಲ್ ನಂಬರ್ ಕೊಡ್ಬೋದಲ್ವಾ. ಅಗೇನ್ ರ್ಯಾಷನಲ್ ನಂಬರ್ ಅನ್ನೋದು ಸಬ್ಸೆಟ್ ಆಗಿದೆ ಯಾವುದಕ್ಕೆ? ರಿಯಲ್ ನಂಬರ್ಗೆ, ಕರೆಕ್ಟ್ ಅಲ್ವಾ. ಸೊ ನಾವು ಇದನ್ನ ಈ ತರನು ಬರಿಬಹುದು, ನ್ಯಾಷನಲ್ ನಂಬರ್ ಈಸ್ ಆಲ್ಸೋ ಸಬ್ಸೆಟ್ ಆಫ್ ಅ ರಿಯಲ್ ನಂಬರ್, ಕರೆಕ್ಟ್ ಅಲ್ವಾ. ರಿಯಲ್ ನಂಬರ್ ಅಲ್ಲಿ ಎಲ್ಲ ತರ ನಂಬರ್ಸ್ ಇರುತ್ತೆ. ಅಗೇನ್ ಝೆಡ್ ಈಸ್ ಅ ಸಬ್ಸೆಟ್ ಆಫ್ ಅ ರಿಯಲ್ ನಂಬರ್, ಅಂದ್ರೆ ಈ ನ್ಯಾಚುರಲ್ ನಂಬರ್ ಆಗಿರ್ಬೋದು, ಇಂಟೀಜರ್ ಆಗಿರ್ಬೋದು, ಇರ್ಯಾಷನಲ್ ನಂಬರ್, ಈ ಎಲ್ಲಾನು ಸಬ್ಸೆಟ್ ಆಫ್ ಅ ರಿಯಲ್ ನಂಬರ್ಸ್ ಅಂತ ಕರೀತಾರೆ. ಅದಕ್ಕೆ ನಾವು ಕ್ಲಿಯರ್ಲಿ ಈ ತರ ಬರ್ತದೆ, ಎನ್ ಈಸ್ ಅ subset of a z is a subset of a q. Again q is a subset of a r and irrational number is also subset of a r ಆಗಿರುತ್ತೆ. ಬಟ್ ಇದು ನೋಡಿ, ಇದು ಇಂಪಾರ್ಟೆಂಟು, ನ್ಯಾಚುರಲ್ ನಂಬರ್ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಅ ಟಿ. ನ್ಯಾಚುರಲ್ ನಂಬರ್ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಅ ಟಿ. ಟಿ ಅಂತಂದ್ರೆ ಇರ್ಯಾಷನಲ್ ನಂಬರ್ ಫ್ರೆಂಡ್ಸ್. ಓಕೆ, ಸೊ ಇರ್ಯಾಷನಲ್ ನಂಬರ್ಗೆ ಅದು ಸಬ್ಸೆಟ್ ಆಗಿರೋದಿಲ್ಲ, ಕರೆಕ್ಟ್ ಅಲ್ಲ. ಅದು ಪಾಯಿಂಟ್ ವಾಯ್ಸ್ ಹಂಗೆ ಕಂಟಿನ್ಯೂ ಆಗ್ತಾ ಇರೋದು, ಪಾಯಿಂಟ್ ವಾಯ್ಸ್ ನಂಬರ್ ನಾವು ತಗೊಳ್ಳಲ್ಲ. ಎನ್ ಅಲ್ಲಿ ಅಗೇನ್ ಝೆಡ್ ಕೂಡ ಅದೇ ತರನಾಗಿ, ಝೆಡ್ ಈಸ್ ಆಲ್ಸೋ ನಾಟ್ ಅ ಸಬ್ಸೆಟ್ ಆಫ್ ಟಿ. ಇರ್ಯಾಷನಲ್ ನಂಬರ್ಗೆ ಸಬ್ಸೆಟ್ ಆಗಿಲ್ಲ. ಓಕೆ, ಸೊ ಇದ್ರ ಇನ್ಫಾರ್ಮೇಶನ್ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ ನಿಮ್ಮ ಆನ್ಯುವಲ್ ಎಕ್ಸಾಮ್ MCQ ಅಲ್ಲಿ ಬರುವಂಥ ಕ್ವಶನ್ಸ್ಗಳು. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ನೆಕ್ಸ್ಟ್ ಒನ್ ನೋಡಿ ಸ್ಟೂಡೆಂಟ್ಸ್, ಏನಿದೆ ಇಲ್ಲಿ ಇರುವಂಥದ್ದು ಇಂಟರ್ವಲ್ಸ್ ಆಫ್ ಅ ಸಬ್ಸೆಟ್ ಅಂತ ಇದೆ ಕಾನ್ಸೆಪ್ಟ್. ನೆಕ್ಸ್ಟ್ ಒನ್ ಇಂಟರ್ವಲ್ಸ್ ಅಂದ್ರೆ ಏನು, ಅದಾದ್ಮೇಲೆ ಇದನ್ನ ತಿಳ್ಕೊಳ್ಳೋಣ. ಇಂಟರ್ವಲ್ಸ್ ನಾವು ಯಾವ ತರ ಡಿಫೈನ್ ಮಾಡ್ಕೋಬೇಕು? ಇಲ್ಲಿ ಎರಡು ತರ ಇಂಟರ್ವಲ್ಸ್ಗಳು ಬರುತ್ತೆ ಫ್ರೆಂಡ್ಸ್. ಒಂದು ಓಪನ್ ಇಂಟರ್ವಲ್, ನಾವು ಬ್ರಾಕೆಟ್ ಯೂಸ್ ಮಾಡ್ತಾ ಇದ್ವಿ ಇಲ್ಲಿವರೆಗೂ, ಸೊ ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಕರ್ವ್ ಬ್ರಾಕೆಟ್ ಅಂತ ಹೇಳ್ತಾರೆ, ಇದಕ್ಕೆ ಸ್ಕ್ವೇರ್ ಬ್ರಾಕೆಟ್ ಅಂತ ಹೇಳ್ತಾರೆ. ಓಕೆನಾ, ಸೊ ಇದು ಓಪನ್ ಬ್ರಾಕೆಟ್ ಅಂತ ಕರೀತಾರೆ ಫ್ರೆಂಡ್ಸ್. ಏನಂತ ಇದಕ್ಕೆ ಓಪನ್ ಬ್ರಾಕೆಟ್, ಓಪನ್ ಬ್ರಾಕೆಟ್. ಇದಕ್ಕೆ ನಾವು ಕ್ಲೋಸ್ಡ್ ಅಂತ ಕರಿತೀವಿ. ಓಕೆ, ಸೊ ಇದು ಕ್ಲೋಸ್ಡ್, ಇದು ಓಪನ್. ಕ್ಲೋಸ್ ಅಂದ್ರೆ ಸ್ಕ್ವೇರ್ ಇರಬೇಕು, ಓಪನ್ ಅಂದ್ರೆ ಕರ್ವ್ ಬ್ರಾಕೆಟ್. ಏನಿದು ಮೀನಿಂಗು? ಇವಾಗ ನಾನು ಇಲ್ಲೊಂದು ಎಲಿಮೆಂಟ್ ತಗೊಂಡೆ ಅಂತ ಅನ್ಕೊಳ್ಳಿ, ಎ ಕಾಮ ಬಿ ಅಂತ ಇದೆ. ಇಲ್ಲಿನೂ ಎ ಕಾಮ ಬಿ ಅಂತ ತಗೊಂಡ್ರೆ ಈ ಎ ಅನ್ನೋ ಬಿ ಅನ್ನೋ ವ್ಯಾಲ್ಯೂ ಓಪನ್ ಬ್ರಾಕೆಟ್ ಅಲ್ಲಿ ಇನ್ಕ್ಲೂಡ್ ಇರೋದಿಲ್ಲ ಫ್ರೆಂಡ್ಸ್. ಅಂತಂದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂನ ನಾನು ಏನಾದ್ರೂ ಬರೆದ್ರೆ ಎಕ್ಸ್ ವ್ಯಾಲ್ಯೂ ಅಂದ್ರೆ ಎಕ್ಸ್ ವ್ಯಾಲ್ಯೂ ಎ ಗಿಂತಲೂ ದೊಡ್ಡದಿರುತ್ತೆ, ಬಿ ಗಿಂತಲೂ ಕಡಿಮೆ ಇರುತ್ತೆ. ಅಗೇನ್ ಇಲ್ಲಿನೂ ಅದೇ ಮೀನಿಂಗ್ ಇರುತ್ತೆ, ಎಕ್ಸ್ ವ್ಯಾಲ್ಯೂ ಲೆಸ್ ದ್ಯಾನ್ ಎ ಇರುತ್ತೆ, ಅಗೇನ್ ಎ ಗಿಂತಲೂ ದೊಡ್ಡದಿರುತ್ತೆ, ಬಿ ಗಿಂತಲೂ ಸಣ್ಣದಿರುತ್ತೆ. ಬಟ್ ಇಲ್ಲಿ ಒಂದು ಚೇಂಜಸ್ ಏನಪ್ಪಾ ಅಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಇರುತ್ತೆ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಎಲ್ಲಾನು ರಿಯಲ್ ನಂಬರ್ನೇ ತಗೊಳ್ಳೋದು. ಎ ಟು ಬಿ, ಎ ಅಂಡ್ ಬಿ ಇಲ್ಲಿ ಎಂಡ್ ಪಾಯಿಂಟ್ಗಳು ಇನ್ಕ್ಲೂಡ್ ಆಗುತ್ತೆ ಯಾವ್ದ್ರಲ್ಲಿ? ಕ್ಲೋಸ್ ಇಂಟರ್ವಲ್. ಅದಕ್ಕೆ ನಾವು ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಕೊಡ್ತೇವೆ. ಇವಾಗ ನೋಡಿ, ಎಕ್ಸ್ ಈಸ್ ಲೆಸ್ ದ್ಯಾನ್ 3 ಅಂತ ಕೊಟ್ಟೆ ಅಂತ ಅನ್ಕೊಳ್ಳಿ. ಏನೇನಾಗುತ್ತೆ ಹೇಳಿ? ಎಕ್ಸ್ ವ್ಯಾಲ್ಯೂಸು, ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂಸ್ ಆರ್ ಲೆಸ್ ದ್ಯಾನ್ 3 ಅಂದ್ರೆ ನೀವು ಸ್ಟಾರ್ಟ್ ಮಾಡ್ತೀರಾ 3 ಇಂದ ಬಿಟ್ಟರೆ ನೆಕ್ಸ್ಟ್ ನಂಬರ್ ಯಾವ್ದು ಬರೋದು? 2.99. ಇದು ಯಾವ್ದಾವ್ದು ಬರ್ಬೋದು. ಓಕೆ, ರಿಯಲ್ ನಂಬರ್ ಅಂತ ಕನ್ಸಿಡರ್ ಮಾಡಿದ್ರೆ, ನಾನು ಜಸ್ಟ್ ಇಂಟೀಜರ್ ಅಂತ ಕನ್ಸಿಡರ್ ಮಾಡಿದ್ರೆ 2 ಬರುತ್ತೆ, 1 ಬರುತ್ತೆ, 0 ಬರುತ್ತೆ, -1, -2, ಸೊ ಆನ್ ಅಪ್ ಟು -∞. ಇದನ್ನ ನಾನು ಓಪನ್ ಇಂಟರ್ವಲ್ಗೆ ಹಾಕಿ ತೋರಿಸ್ಬೇಕು, ಡಿಫೈನ್ ಮಾಡ್ಬೇಕಂತಂದ್ರೆ ಬಹಳ ಸಿಂಪಲ್ ಸ್ಟೂಡೆಂಟ್ಸ್. ಯಾವ ತರ ಅಂತಂದ್ರೆ ಇಲ್ಲಿ ನೋಡಿ, 3 ಇಲ್ಲಿದೆ, 3 ಬರೆದ್ರೆ 3 ಅಂತೂ ಇನ್ಕ್ಲೂಡ್ ಇಲ್ಲ, ಹೌದಲ್ವಾ? ಸೊ 3ನ ನಾನು ಓಪನ್ ಬ್ರಾಕೆಟ್ ಹಾಕೊಂತೀನಿ. ಅಗೇನ್ ಅಪ್ ಟು -∞. ಯಾವಾಗಲೂ ಲೆಫ್ಟ್ ಸೈಡ್ ಬರುತ್ತೆ. ಸೊ -∞ to 3 ಇದು ಕರೆಕ್ಟ್ ಆಗಿರುವಂತ ಆನ್ಸರ್. ಓಕೆ, ಸೊ ಇದು ಓಪನ್ ಬ್ರಾಕೆಟ್ ಮೀನಿಂಗ್ ಏನಪ್ಪಾ ಅಂದ್ರೆ 3 ಇನ್ಕ್ಲೂಡ್ ಇಲ್ಲ. ಇವಾಗ ಇದೇ ಕ್ವಶನ್ ನಾನು ಏನಾದ್ರೂ ಈ ತರ ಕೇಳಿದ್ದೆ ಅಂತ ಅನ್ಕೊಳ್ಳಿ, ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 3 ಅಂತ ಇತ್ತಂದ್ರೆ ಆಗೇನಾಗ್ಬಿಡುತ್ತೆ? 3 ಇನ್ಕ್ಲೂಡ್ ಆಗುತ್ತಾ? 3, 2, 1, 0, -1, -2 ಈ ತರ -∞ ತನ ಆಗುತ್ತೆ. ಆಗೇನ್ ಬರೀಬೇಕಪ್ಪ ಅಂದ್ರೆ -∞ to 3 ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಬರುತ್ತೆ. ಯಾಕಂದ್ರೆ 3 ಇನ್ಕ್ಲೂಡ್ ಆಗ್ತಾ ಇದೆ. ಯಾವ ನಂಬರ್ ಇನ್ಕ್ಲೂಡ್ ಆಗುತ್ತಲ್ಲ ಅವಾಗ ಸ್ಕ್ವೇರ್ ಬ್ರಾಕೆಟ್ ನ ಯೂಸ್ ಮಾಡ್ಕೋಬೇಕು. ಇಲ್ಲಿ 3 ಇನ್ಕ್ಲೂಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಬಂತಲ್ಲ, ಅದೇ ರೀಸನ್ ನಾನು ಇಲ್ಲಿ ಹೇಳಿದ್ದು. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಸಿಂಬಲ್ ಬಂದ್ರೆ ಎಂಡ್ ಪಾಯಿಂಟ್ ಗಳನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಹೇಳಿ. ಓಕೆ, ಸೊ ಇನ್ನೂ ಒಂದಿಷ್ಟು ಎಕ್ಸಾಂಪಲ್ ನ ಕೊಡ್ತೀನಿ, ಆಗ ಇನ್ನೂ ಅಷ್ಟು ಕ್ಲಿಯರಿಟಿ ಬರುತ್ತೆ ಸ್ಟೂಡೆಂಟ್ಸ್. ಸೊ ಒಂದು ಎಕ್ಸಾಂಪಲ್ ನೋಡಿದ ತಕ್ಷಣ ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ತಗೋತಾ ಇದ್ದೀನಿ. ಫಸ್ಟ್ ಕ್ಲೋಸ್ಡ್ ಇಂಟರ್ವಲ್ ತಗೋತಾ ಇದ್ದೀನಿ. ಯಾವುದಪ್ಪ ಅಂದ್ರೆ ನಂಬರು 1 to 5 ತಗೊಂಡೆ. ಓಕೆ, ಇದೇ ಎಕ್ಸಾಂಪಲ್ ನಾನು ಓಪನ್ ಇಂಟರ್ವಲ್ ಆಗಿ ಬರೀತಾ ಇದ್ದೀನಿ. 1 to 5 ಓಪನ್ ಇಂಟರ್ವಲ್. ಇದು ಓಪನ್ ಇಂಟರ್ವಲ್, ಇದು ಕ್ಲೋಸ್ ಇಂಟರ್ವಲ್, ಕರೆಕ್ಟ್ ಅಲ್ವಾ? ಸೊ ಓಪನ್ ಇಂಟರ್ವಲ್ ಅಲ್ಲಿ ಇದರಲ್ಲಿ ಎಕ್ಸ್ ಟೇಕ್ಸ್ ಅ ವ್ಯಾಲ್ಯೂ, ಎರಡು ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂಸ್ ಇದಾವೆ. ಅಂದ್ರೆ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಎಷ್ಟು ಡಿಫರೆನ್ಸ್ ಆಗುತ್ತೆ ನೋಡಿ. ಇಲ್ಲಿ ನಾನು ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೆದ್ರೆ 1 ಮತ್ತೆ 5 ಮಧ್ಯದಲ್ಲಿ ಬರುವಂತ ನಂಬರ್ಸ್ ಗಳನ್ನ ಬರೀಬೇಕು. ಓಕೆ, 1 ಬರೀತೀರಾ, 2 ಬರೀತೀರಾ, 3, 4, 5 ಇದು ನಿಮ್ದು
ಫಸ್ಟ್ ಒನ್ ಆನ್ಸರ್. ಇದನ್ನೇ ನಾನು ಇಲ್ಲಿ ಏನಾದರೂ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ನೀವು ರಿಯಲ್ ನಂಬರ್ ತೊಗೊಂಡ್ರೆ ಅಗೇನ್ ಪಾಯಿಂಟ್ ವೈಸ್ ಆನ್ಸರ್ ಬರುತ್ತೆ. ನಾನು ಎಂಡ್ ನ್ಯಾಚುರಲ್ ನಂಬರ್ ಇದೆ ಅಂತ ಅನ್ಕೋತಾ ಇದ್ದೀನಿ. ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೀತಾ ಹೋದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ, ನಾವಿಲ್ಲಿ 2 ಇಂದ ಸ್ಟಾರ್ಟ್ ಮಾಡಬೇಕು. 2 3 4 ಇಲ್ಲಿ ಏನಾಗುತ್ತೆ, ಎಂಡ್ ಪಾಯಿಂಟ್ಗಳು ಬರೋದಿಲ್ಲ, 1 ಮತ್ತು 5ಗಳು ಬರೋದಿಲ್ಲ. ಸೊ ನೀವು ರಿಯಲ್ ನಂಬರ್ ಕನ್ಸಿಡರ್ ಮಾಡಿದ್ರೆ 1.1 ಅಥವಾ 4.9 ಅಲ್ಲಿವರೆಗೂ ನೀವು ತೊಗೊಳ್ಬೋದು ರಿಯಲ್ ನಂಬರ್ ತೊಗೊಂಡಿದ್ರೆ. ಇಲ್ಲ ಅಂದರೆ ನ್ಯಾಚುರಲ್ ನಂಬರ್ ತೊಗೊಂಡಿದ್ರೆ ಇಲ್ಲಿ ಮಧ್ಯದಲ್ಲಿರುವಂತಂದರೆ ಎಂಡ್ ಪಾಯಿಂಟ್ಗಳು ಇಲ್ಲಿ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಯಾವಾಗ ಓಪನ್ ಇಂಟರ್ವಲ್ ತೊಗೊಂಡಾಗ. ಕ್ಲೋಸ್ ಇಂಟರ್ವಲ್ ತೊಗೊಂಡಾಗ ಎಂಡ್ ಪಾಯಿಂಟ್ಗಳು ಇನ್ಕ್ಲೂಡ್ ಆಗುತ್ತೆ. ಅರ್ಥ ಆಯ್ತಾ? ಅದೇ ಇರುವಂಥದ್ದು ಡೆಫಿನಿಷನ್. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಏನಿದೆ, ಲೆಟ್ ಎ ಆ್ಯಂಡ್ ಬಿ ಆರ್ ಅಂತ ಇದೆ. ಎ ಈಸ್ ಲೆಸ್ ದ್ಯಾನ್ ಬಿ. ಇದೊಂದು ಇಂಪಾರ್ಟೆಂಟ್ ಕಂಡೀಷನ್. ಏನಪ್ಪ ಅಂತಂದರೆ, ಇವಾಗ ನಾವು ಇಲ್ಲಿ ತೊಗೊಳ್ತಾ ಇದೀವಲ್ಲ ಆರ್ಡರ್ ಪೇರ್. ಇವಾಗ ನಾನು ಇನ್ನೊಂದು ಎಕ್ಸಾಂಪಲ್ ಬರೀತಾ ಇದ್ದೆ ನೋಡಿ, 3, 7 ಅಂತ ಬರುತ್ತೆ ಅಂತ ಅನ್ಕೊಳ್ಳಿ. 3 ಈಸ್ ಲೆಸ್ ದ್ಯಾನ್ 7 ಇರಬೇಕು. ಅಂದರೆ ರೈಟ್ ಸೈಡ್ ಏನು ಬರೀತಾರಲ್ಲ ಅದು ದೊಡ್ಡ ನಂಬರ್ ಇರಬೇಕು ಕಂಪೇರ್ ಟು ಲೆಫ್ಟ್ ಸೈಡ್ ನಂಬರ್ಗಿಂತಲೂ. ಓಕೆ, ಅಗೇನ್ ನಾನು ಇಲ್ಲಿ ಎಕ್ಸಾಂಪಲ್ -2, 5 ಅಂತ ಬರುತ್ತೆ. ಇದು ಕೂಡ ಕರೆಕ್ಟ್ ಆಗಿದೆ. ಯಾಕಂದರೆ -2 ಈಸ್ ಲೆಸ್ ದ್ಯಾನ್ 5 ಇದೆಯಲ್ಲ, ಈ ಕಡೆ ಬರೋದು ದೊಡ್ಡ ನಂಬರ್ ಇರಬೇಕು. ಇದು ಫಸ್ಟ್ ಕಂಡೀಷನ್. ಅದನ್ನೇ ಅವರು ಜನರಲ್ ಆಗಿ ಬರ್ತಾರೆ. ಎ ಈಸ್ ಲೆಸ್ ದ್ಯಾನ್ ಬಿ, ದೆನ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಇಲ್ಲಿದೆ ನೋಡಿ. ಇದು ಸೆಟ್ ಬಿಲ್ಡ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಯಾವುದ್ರದ್ದು? ಓಪನ್ ಇಂಟರ್ವಲ್ ಸ್ಟೂಡೆಂಟ್ಸ್ ಇದು. ಓಕೆ, ಸೊ ನಾವು ಓಪನ್ ಇಂಟರ್ವಲ್ಗೆ ಯಾವ ಥರ ಕರಿತೀವಿ? ಕರ್ವ್ ಬ್ರಾಕೆಟ್ ಹಾಕಿ ಕರಿತೀವಲ್ವಾ. ವಾಯ್ದು ವ್ಯಾಲ್ಯೂ ತೊಗೊಂಡಿದ್ದಾರೆ, ನೀವು ಎಕ್ಸ್ ಅಂತ ತಗೊಳ್ಳಿ. ಇದನ್ನ ಎಕ್ಸ್ ಅಂತ ತಗೊಂಡ್ರೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಬಿಟ್ವೀನ್ ಎ ಟು ಬಿ. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ಓನ್ಲಿ ಲೆಸ್ ದ್ಯಾನ್ ಸಿಂಬಲ್ಸ್ಗಳಿದೆ. ಲೆಸ್ ದ್ಯಾನ್ ಇದ್ದರೆ ಓಪನ್ ಬ್ರಾಕೆಟ್ಸ್ಗಳು, ಕರೆಕ್ಟ್ ಅಲ್ವಾ? ಸೊ ಅದು ಎಂಡ್ ಪಾಯಿಂಟ್ ಇನ್ಕ್ಲೂಡ್ ಆಗಲ್ಲ. ಆಲ್ ಕಾರ್ಡ್ ಓಪನ್ ಇಂಟರ್ವಲ್ ಅಂತ ಕರಿತೀವಿ, ಡಿನೋಟೆಡ್ ಬೈ ಎ, ಬಿ ಅಂತ ಕರಿತೀವಿ. ಇನ್ನು ಆಲ್ ದ ಪಾಯಿಂಟ್ಸ್ ಆನ್ ದ ಇಂಟರ್ವಲ್ ವಿಚ್ ಆರ್ ಕಂಟೈನಿಂಗ್ ಎಂಡ್ ಪಾಯಿಂಟ್ಸ್, ಎಂಡ್ ಪಾಯಿಂಟ್ಗಳನ್ನು ಇನ್ಕ್ಲೂಡ್ ಆಗ್ತಾ ಇದ್ರೆ ಅದಕ್ಕೆ ನಾವು ಕ್ಲೋಸ್ಡ್ ಇಂಟರ್ವಲ್ ಅಂತ ಕರಿತೀವಿ. ಇದರಲ್ಲಿ ಏನಿರುತ್ತಪ್ಪ ಅಂದರೆ ಈ ಥರ ಸ್ಕ್ವೇರ್ ಬ್ರಾಕೆಟ್ ಬರುತ್ತೆ. ಇದಕ್ಕೆ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಸಿಂಬಲ್ ಇದೆ, ಇಷ್ಟೇ. ಓಕೆನಾ? ಸೊ ಇದನ್ನು ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ಗಳಿದೆ, ನೋಡ್ತಾ ಹೋಗಿ. ಫಸ್ಟ್ ಒನ್, ಇದು ಓಪನ್ ಇಂಟರ್ವಲ್ ಇದೆ ಸ್ಟೂಡೆಂಟ್ಸ್. ಎರಡು ಕಡೆ ಓಪನ್ ಇದೆ ಅಂತಂದ್ರೆ ಇದೇ ಪ್ರಕಾರ ನಾನು ಇಲ್ಲೊಂದು ಎಕ್ಸಾಂಪಲ್ ತಗೊಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ. 3, 7 ಅಂತ ತಗೊಂಡಿನಿ. ಈ ಎರಡು ಓಪನ್ ಇಂಟರ್ವಲ್. ನಾನು ಇವಾಗ ಲೈನ್ ಡ್ರಾ ಮಾಡಿ ಇಲ್ಲಿ ಏನಿದೆ ಅಂತ ಅನ್ಕೊಳ್ಳಿ. ಇಲ್ಲಿ 0 ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. 3 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 4, 5, 6, 7 ನಾನು ರಫ್ಲಿ ಡಯಾಗ್ರಾಮ್ ಡ್ರಾ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನಪ್ಪ ಅಂದರೆ 3 ಇಂದ 7 ವರೆಗೂ ಅಂದರೆ 3ಗೆ ಇಲ್ಲಿ ಗ್ಯಾಪ್ ಕೊಡಬೇಕು. ಯಾಕಂದರೆ 3 ಇನ್ಕ್ಲೂಡ್ ಆಗಿಲ್ಲ. ಹಾಗೇನು ಇಲ್ಲಿ 7ಗೆ ಗ್ಯಾಪ್. ಯಾಕೆಂದರೆ 3 ಮತ್ತು 7 ಇನ್ಕ್ಲೂಡ್ ಆಗಲ್ಲ ಯಾವುದರಲ್ಲಿ? ಓಪನ್ ಇಂಟರ್ವಲ್. ಇಲ್ಲಿನವರೇ ಅದೇ ಕೊಟ್ಟಿದ್ದಾರಲ್ವಾ, ಎ, ಬಿ ಓಪನ್ ಇಂಟರ್ವಲ್. ಹಾಗಾಗಿ 3, 7 ಬಿಟ್ಟು ಉಳಿದಿರೋ ರಿಸಲ್ಟ್ಸ್ಗಳು. ಉಳಿದಿರೋದು ಯಾವುದು? 3.1, 3.2 ಎಲ್ಲ ನಂಬರ್ ಅಪ್ ಟು 6.9 ತರ ಬರುತ್ತೆ. ಇದೇನೇ ನಾವು ಕ್ಲೋಸ್ ಬ್ರಾಕೆಟಲ್ಲಿ ಬರ್ಕೊಂಡ್ರೆ ಇದೇನಾಗುತ್ತೆ ನೋಡಿ. 3, 7 ಅಂತಂದರೆ ಇದು ಆನ್ಸರ್ ಏನು ಮಾಡಬೇಕು? ಇಲ್ಲಿ 3 ಅನ್ನೋದು ಫುಲ್ಫಿಲ್ ಮಾಡ್ಕೋಬೇಕಂದ್ರೆ 3 ಇನ್ಕ್ಲೂಡ್ ಆಗುತ್ತಲ್ವ. ಇದು 3 ಇಂದ ಹಿಡಿದು 7 ವರೆಗೂ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಮಧ್ಯದಲ್ಲಿ 4 ಬರುತ್ತೆ, 5 ಬರುತ್ತೆ, 6 ಬರುತ್ತೆ, ಎಲ್ಲಾನು ಇನ್ಕ್ಲೂಡ್. ಬಟ್ 3ನೂ ಇನ್ಕ್ಲೂಡ್ ಆಗುತ್ತೆ ಅದರಲ್ಲಿ ಕ್ಲೋಸ್ ಬ್ರಾಕೆಟಲ್ಲಿ. ಇಷ್ಟೇ ಡಿಫರೆನ್ಸ್ ಇರೋದು. ಇನ್ನು ಇವೆರಡು ರಿಸಲ್ಟ್ಸ್ಗಳೇನಪ್ಪ ಅಂತಂದರೆ ಸಿಮಿ ಓಪನ್ ಆ್ಯಂಡ್ ಸಿಮಿ ಕ್ಲೋಸ್ ಇಂಟರ್ವಲ್ ಅಂತ ಕರೀತಾರೆ. ಒಂದು ಓಪನ್ ಇರುತ್ತೆ, ಒಂದು ಕ್ಲೋಸ್ ಇರುತ್ತೆ ಸ್ಟೂಡೆಂಟ್ಸ್. ನೋಡ್ತಾ ಹೋಗೋಣ. ಫಸ್ಟ್ ಒನ್, ಇದೇ ಎಕ್ಸಾಂಪಲ್ಗೆ ನಾನು ಇವಾಗ ಕೊಡ್ತಾ ಇದ್ದೀನಿ. 3 ಫಸ್ಟ್ ಒನ್ ಇದನ್ನು ಕ್ಲೋಸ್ ಇರೋಕ್ಕೆ ತೊಗೋತೀನಿ. ಇಲ್ಲಿ 7 ಓಪನ್ ತೊಗೋತೀನಿ. ಈ ಥರ ಇದ್ದಾಗ ಏನಾಗುತ್ತಪ್ಪ ಅಂದರೆ ಇಲ್ಲಿ 3 ಮೊದಲಿಗೆ ಇನ್ಕ್ಲೂಡ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಓಕೆ, 3ನ ತಗೊಳ್ಬೇಕು. ಅಗೇನ್ 3, 4, 7ಗೆ ತಗೊಳ್ಳೋ ಹಾಗಿಲ್ಲ. 7ಗೆ ನಾವು ಇಲ್ಲೇನು ಮಾಡಬೇಕು? ಗ್ಯಾಪ್ ಕೊಡಬೇಕು ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? 7ಗೆ ಗ್ಯಾಪ್. ಮಧ್ಯದಲ್ಲಿ ಏನೆಲ್ಲ ಬರುತ್ತೆ ನೋಡಿ, ಅವೆಲ್ಲಾನು 4 ಇದೆ, 5 ಇದೆ, 6 ಇವೆಲ್ಲ ಕನ್ಕ್ಲೂಡ್ ಆಗುತ್ತೆ. ಬಟ್ 7 ಇನ್ಕ್ಲೂಡ್ ಆಗಲ್ಲ, ಯಾಕಂದರೆ ಓಪನ್ ಬ್ರಾಕೆಟ್ ಇದೆ. ಅಥವಾ ಇದನ್ನು ರಿವರ್ಸ್ ಆಗಿ ಅವ್ರು ಕೇಳ್ಬೋದು. ಈ ಥರ ಮೊದಲಿಗೆ 3 ಓಪನ್ ಇಟ್ಟು ಇಲ್ಲಿ 7 ಅಂದರೆ ಇಲ್ಲಿ ಏನು ಮಾಡಬೇಕು? 3ಗೆ ಗ್ಯಾಪ್ ಕೊಡಬೇಕು, 7ಗೆ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಗ್ಯಾಪ್ ಓಪನ್ ಅಂದರೆ ಅರ್ಥ ಆಗ್ತಾ ಇದೆಯಲ್ಲ, ಅಲ್ಲಿ ಪಾಯಿಂಟ್ಸ್ ತೊಗೊಳ್ಳೋದು. ಗ್ಯಾಪ್ ಅಂತಂದ್ರೇನು ಅದನ್ನು ನಾವು ಬಿಡ್ತಾ ಇದ್ದೀವಿ. ಓಕೆ, ಸೊ ಕರ್ವ್ ಬ್ರಾಕೆಟ್ ಇಷ್ಟ ಅರ್ಥ ಮಾಡ್ಕೊಂಬಿಡಿ. ಕರ್ವ್ ಬ್ರಾಕೆಟ್ ಬಂದರೆ ಎಕ್ಸ್, ವೈ ತಂದರೆ ಕರ್ವ್ ಇದ್ದಾಗ ಈ ಎಂಡ್ ಪಾಯಿಂಟ್ಗಳು ಬಿಟ್ಟು ಮಧ್ಯದಲ್ಲಿರುವಂಥ ನಂಬರ್ಸ್ನ ತೊಗೊಳ್ಬೇಕು. ಸ್ಕ್ವೇರ್ ಬ್ರಾಕೆಟ್ ಅಂತಂದರೆ ಎಂಡ್ ಪಾಯಿಂಟ್ಗಳನ್ನು ಎರಡು ಇನ್ಕ್ಲೂಡ್ ಮಾಡಿ ನಾವು ಕನ್ಸಿಡರ್ ಮಾಡಬೇಕು. ಸೊ 3, 7 ಅಂದರೆ 3, 4, 5, 6, 7 ಎಲ್ಲನೂ ನಂಬರ್ ಬರುತ್ತೆ. 3 ಒಂದು ಇನ್ಕ್ಲೂಡ್ ಆಗಿ 7 ಬಿಡಬೇಕಂದ್ರೆ ಅದನ್ನು 7 ಬಿಡಬೇಕಂದ್ರೆ ಓಪನ್ ಬ್ರಾಕೆಟ್ ಇರುತ್ತೆ. 3 ಇಟ್ಕೊಳ್ಬೇಕಂದ್ರೆ ಕ್ಲೋಸ್ ಬ್ರಾಕೆಟ್ ಇರುತ್ತೆ. ಇಷ್ಟೇ ಡಿಫ್ರೆನ್ಸ್ ಇರೋದು. ಅರ್ಥ ಆಯ್ತಲ್ವಾ? ಎಸ್.